ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು. ಇವತ್ತು ಶ್ರೀರಾಮಕೃಷ್ಣ ಪರಮಹಂಸರು ಸಂಸಾರದಲ್ಲಿ ಹೇಗೆ ಇರಬೇಕು, ಸಂಸಾರದಲ್ಲಿದ್ದುಕೊಂಡೇ ಹೇಗೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು, ಈ ಸಂಸಾರಕ್ಕೆ ಬರುವ ಮುನ್ನವೇ ಈ ಆಧ್ಯಾತ್ಮಿಕ ಚಿಂತನೆಗಳು ಬಲಿಷ್ಠಗೊಳಿಸಿಕೊಂಡಿದ್ದೇ ಆದಲ್ಲಿ ನಿಮಗೆ ಸಂಸಾರ ಸಾಗಿಸುವುದು ಸುಂದರ, ಸುಮಧುರ ಹಾಗೂ ಸುಲಲಿತ ಆಗುತ್ತಾ, ಅಥವಾ ಸಂಸಾರಕ್ಕೆ ಬಂದ ಮೇಲೆ ನೀವು ಆಧ್ಯಾತ್ಮ ಚಿಂತನೆಯನ್ನು ಮಾಡ್ತಾ ಹೋದರೆ ಕಷ್ಟ ಆಗುತ್ತಾ? ಆದರೆ ಹಾಗಾದರೂ ಕೂಡ ಹೇಗೆ ನೀವು ಕೌಶಲ್ಯಭರಿತವಾಗಿ ಮುಂದುವರಿಯಬಹುದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಈ ಸಂಸಾರದಲ್ಲಿ ಇದ್ದುಕೊಂಡೇ ಎಂಬುವುದರ ಬಗ್ಗೆ ಏನು ಟಿಪ್ಸನ್ನು ಕೊಡ್ತಾರೆ, ಏನು ಭಕ್ತಾದಿಗಳಿಗೆ ತಿಳಿಸಿದ್ದಾರೆ ಎಂಬುದರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸಿಕೊಡ್ತೇನೆ. ನೋಡಿ, ಸಂಸಾರದಲ್ಲಿ ನಾವು ಇದ್ದಾಗ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಬಂಧು, ಸಹೋದರ, ಸಹೋದರಿಯರು, ಹೀಗೆ ಹಲವಾರು ಸಂಬಂಧಗಳು ನಮ್ಮ ಜೊತೆಗೆ ಇರುತ್ತದೆ. ಇಂತಹ ಒಂದು ಸಂಬಂಧಗಳಲ್ಲಿ ನಾವು ಪ್ರೀತಿ ಅನುರಾಗಗಳನ್ನು ತೋರಿಸ್ತಾ ನಮ್ಮ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ನಾವು ಈಡೇರಿಸ್ತಾ ಇರಬೇಕು. ಆದರೆ ಇವರು ಈ ಎಲ್ಲ ಸಂಬಂಧಗಳು ಈ ದೇಹಕ್ಕೆ ಸಂಬಂಧಪಟ್ಟವೇ ಹೊರತು ನನ್ನ ಆತ್ಮಕ್ಕೆ, ಅಂದರೆ ನನ್ನ ಜೀವಾತ್ಮಕ್ಕೆ ಸಂಬಂಧಪಟ್ಟವರಲ್ಲ. ಯಾಕಂದರೆ ಇಂತಹ ಅನೇಕ ಸಂಬಂಧಗಳು ಈಗಾಗಲೇ ಈ ಒಂದು ಜೀವಾತ್ಮಕ್ಕೆ, ಈ ದೇಹದ ಒಳಗೆ ಇರುವಂತಹ ಜೀವಾತ್ಮಕ್ಕೆ ಬಂದು ಹೋಗಿಬಿಟ್ಟಿದೆ. ನೂರಾರು ತಂದೆ ತಾಯಿಯರು, ತಂಗಿ ಹೆಂಡತಿಗಳು, ಮಕ್ಕಳುಗಳು ಬಂದು ಹೋಗಿದ್ದಾರೆ. ಈ ಒಂದು ಸತ್ಯವನ್ನು ನಾವು ಅರಿತುಕೊಳ್ಳಬೇಕಾಗುತ್ತದೆ ಎಂಬುದನ್ನು ಪರಮಹಂಸರು ಇಲ್ಲಿ ತಿಳಿಸಿಕೊಡ್ತಾರೆ. ಈ ಒಂದು ಸತ್ಯವನ್ನು ನೀವು ಅರಿತುಕೊಳ್ಳಬೇಕು ಅಂತ ಹೇಳಿ ಅವರು ಹೀಗೆ ಏನು ಹೇಳ್ತಾರೆ ಅಂದರೆ, ಉದಾಹರಣೆಗೆ ಈ ಒಂದು ಸಂಸಾರದಲ್ಲಿ ಇದ್ದುಕೊಂಡು ಸಕಲ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ನಿಮ್ಮ ಮನಸ್ಸು ಹೇಗೆ ಪರಮಾತ್ಮನಲ್ಲಿ ನೆಲೆಸಿರಬೇಕು, ನಿನ್ನ ಮುಖ್ಯ ಗುರಿಯ ಕಡೆ ಇರಬೇಕು, ಆಧ್ಯಾತ್ಮಿಕ ಪ್ರಗತಿಯ ಕಡೆಗೆ ಇರಬೇಕು ಅಂತ ಹೇಳಿ ಉದಾಹರಣೆ ಮುಖಾಂತರ ತುಂಬ ಸರಳವಾಗಿ ತಿಳಿಸಿಕೊಡ್ತಾರೆ. ಅದೇನಪ್ಪ ಅಂತ ಹೇಳಿದರೆ, ಈ ಒಂದು ಶ್ರೀಮಂತರ ಮನೆಯಲ್ಲಿ ದಾಸಿ ಅಂದರೆ ಕೆಲಸ ಮಾಡುವಾಕೆ ಇರ್ತಾಳೆ. ಆಕೆ ಏನು ಮಾಡ್ತಾಳೆ, ಆ ಒಂದು ಶ್ರೀಮಂತ ಮನೆಯ ಒಡತಿಯ ಒಂದು ಮಗುವಿನ ಹಾರೈಕೆಗಾಗಿ ಆಕೆಯನ್ನು ನೇಮಕ ಮಾಡಿರ್ತಾರೆ. ನೋಡಿ, ಆ ದಾಸಿ ಹೇಗೆ ಆ ಒಂದು ಮಗುವನ್ನು ಎತ್ತಿಕೊಳ್ಳುವುದು, ಮುದ್ದಾಡುವುದು, ಅದಕ್ಕೆ ಸ್ನಾನ ಮಾಡಿಸುವುದು, ತಲೆ ಬಾಚುವುದು, ಪೌಡರ್ ಹಾಕುವುದು, ಬಟ್ಟೆಗಳನ್ನು ತೊಡಿಸುವುದು, ಅದಕ್ಕೆ ಕಪ್ಪು ಚುಕ್ಕಿಯನ್ನು ಇಡುವುದು, ಅಂದರೆ ದೃಷ್ಟಿ ಆಗದ ರೀತಿಯಲ್ಲಿ ಅಲಂಕಾರಗಳನ್ನು ಮಾಡುವುದು, ಹೀಗೆ ಮಾಡ್ತಾ ಬೆಳಗಿನಿಂದ ಸಂಜೆಯವರೆಗೂ ಆ ಮಗುವನ್ನು ಮುದ್ದಾಡ್ತಾ ಲಾಲನೆ ಪೋಷಣೆಯನ್ನು ಆಕೆಯು ಮಾಡ್ತಾ ಇರ್ತಾಳೆ. ಆದರೆ ಸಂಜೆ 6 ಗಂಟೆ 7 ಗಂಟೆ ಆಗ್ತಾ ಇದ್ದಂಗೆ ಆಕೆಯ ಮನಸ್ಸೆಲ್ಲವೂ ಕೂಡ ಆಕೆಯ ಗುಡಿಸಲಿನ ಕಡೆಗೆ, ಅಂದರೆ ತನ್ನ ಯಜಮಾನ, ತನ್ನ ಮಗು ಅಲ್ಲಿ ಕಾಯ್ತಾ ಇದೆ, ಅದು ನನ್ನ ಮಗು, ಅಲ್ಲಿಗೆ ನಾನು ಹೋಗಬೇಕು ಎಂಬುದು ಏನೋ ಇರುತ್ತೆ. ಮತ್ತು ಆ ಒಂದು ಸಮಯ ಆದ ಕೂಡಲೇ ಆಕೆ ಅಲ್ಲಿಗೆ ಹೊರಟು ಹೋಗ್ತಾಳೆ. ಅಂದರೆ ಹೇಗೆ ಆ ದಾಸಿಯು ಆ ಮನೆಯಲ್ಲಿ ಇರುವ ತನಕ ಈ ಒಂದು ಮನೆಯು ನನ್ನದು, ಈ ಒಂದು ಮಗುವನ್ನು ನಾನು ಪಾಲನೆ ಪೋಷಣೆಯನ್ನು ಮಾಡಬೇಕು ಎಂಬುದನ್ನು, ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಿಷ್ಠೆಯಿಂದ ಮಾಡುತ್ತಾಳೋ, ಹಾಗೆಯೇ ಈ ಜಗತ್ತಿಗೆ ನಾವು ಬಂದ ಮೇಲೆ ಈ ಒಂದು ಸಂಸಾರ ನನ್ನದು, ಈ ಒಂದು ದೇಹ ಧಾರಣೆಗಾಗಿ ನನ್ನ ತಂದೆ ತಾಯಿಗಳು ನನಗೆ ಈ ದೇಹವನ್ನು ಕೊಟ್ಟಿದ್ದಾರೆ, ಪಾಲನೆ ಪೋಷಣೆಯನ್ನು ಮಾಡಿದ್ದಾರೆ, ಮತ್ತು ಹೆಂಡತಿಯು ನಮಗೆ ಸಹಕರಿಸುತ್ತಾ ಇದ್ದಾಳೆ, ನಮ್ಮ ಒಂದು ಒಡ ಹುಟ್ಟಿದವರಾಗಿರಬಹುದು, ಎಲ್ಲರೂ ಕೂಡ ನನಗೆ ಏನೋ ಈ ಒಂದು ಲೌಕಿಕ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಸಹಕರಿಸ್ತಾ ಇದ್ದಾರೆ. ಆದ್ದರಿಂದ ಇವರೆಲ್ಲರಿಗೂ ಕೂಡ ನಾನು ನನ್ನ ಜವಾಬ್ದಾರಿ ಕರ್ತವ್ಯಗಳನ್ನು ಚಾಚೂ ತಪ್ಪದೆ ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗಬೇಕು. ಹೇಗೆ ದಾಸಿಯು ಆ ಮಗುವನ್ನು ನೋಡಿಕೊಳ್ತಾಳೋ ಬೆಳಗ್ಗೆಯಿಂದ ಸಂಜೆಯವರೆಗೂ, ಹಾಗೆ ಅಷ್ಟೇ ಪ್ರೀತಿಪೂರ್ವಕವಾಗಿ ನಾವು ಈ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸಲೇಬೇಕಾಗುತ್ತದೆ. ಆದರೆ ನಮಗೆ ಗೊತ್ತಿರಬೇಕು, ಈ ಒಂದು ಸಂಸಾರವೇ ಆತ್ಯಂತಿಕವಲ್ಲ, ಈ ಸಂಬಂಧಗಳೇ ಆತ್ಯಂತಿಕವಲ್ಲ. ಇದೇ
ಪರೋತ್ಕೃಷ್ಟವಲ್ಲ. ಇಲ್ಲಿ ನಾನು ಬಂದಿರುವುದು ನನ್ನ ಒಂದು ಜೀವನದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲಿಕ್ಕೆ ಹಾಗೂ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲಿಕ್ಕೆ ಎಂಬುದರ ಕಡೆ ಗಮನ ಇರಬೇಕು. ಹೇಗೆ ದಾಸಿಗೆ ಸಮಯ ಆದ ಕೂಡಲೇ ತನ್ನ ಗುಡಿಸಲಿನ ಕಡೆ ಇರುವಂತಹ ಮಗುವು ನನ್ನದು, ಇದು ನನ್ನದಲ್ಲ ಎಂಬುವ ಒಂದು ತಿಳುವಳಿಕೆ ಇದ್ದರೂ ಸಹ ಆ ಮಗುವನ್ನು ಹೇಗೆ ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಾಳೋ ಹಾಗೆಯೇ ಆಧ್ಯಾತ್ಮಿಕ ವ್ಯಕ್ತಿಯೂ ಕೂಡ ಈ ಒಂದು ಸಂಸಾರ ಜಂಜಾಟಗಳು ಇದೆಲ್ಲವೂ ಕ್ಷಣಿಕ ಎಂದು ಗೊತ್ತಿದ್ದರೂ ಕೂಡ ಅವರು ಅಚ್ಚುಕಟ್ಟಾಗಿ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು. ಅದು ಅದರ ಆದ್ಯ ಕರ್ತವ್ಯ, ಗೃಹಸ್ಥನ ಕರ್ತವ್ಯ ಕೂಡ ಆಗಿದೆ. ಮತ್ತು ಮನಸ್ಸೆಲ್ಲವೂ ಪರಮಾತ್ಮನ ಪಾದಾರವಿಂದಗಳಲ್ಲಿ ಇರಬೇಕು, ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇರಬೇಕು, ತತ್ವವನ್ನು ಸತ್ಯವನ್ನು ಅರಿಯುವ ಕಡೆಗೆ ಇರಬೇಕು ಅಂತ ಹೇಳಿ ತುಂಬ ಸುಲಭವಾಗಿ ಸರಳವಾಗಿ ಪರಮಹಂಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಸಂಸಾರದಲ್ಲಿ ಹೇಗೆ ಇರಬೇಕು ಅಂತ ಹೇಳಿ. ಮತ್ತೊಂದು ಉದಾಹರಣೆಯನ್ನು ಅವರು ಕೊಡ್ತಾರೆ. ಈ ಆಮೆ ನೀರಿನಲ್ಲಿ ಈಜಾಡ್ತಾ ಇದ್ದರೂ ಕೂಡ, ಒಂದು ಬಾವಿಯಲ್ಲೋ ಇದರಲ್ಲಿ ನೀರಲ್ಲಿ ಈಜಾಡ್ತಾ ಇದ್ದರೂ ಕೂಡ ಆ ಆಮೆಯ ಮನಸ್ಸೆಲ್ಲವೂ ದಡದಲ್ಲಿ ಅದು ಇಟ್ಟಿರುವಂತಹ ಮೊಟ್ಟೆಗಳ ಕಡೆಗೆ ಗಮನ ಇರುತ್ತದೆ. ಹಾಗೆಯೇ ನಾವು ಈ ಸಂಸಾರವೆಂಬ ಸಾಗರದಲ್ಲಿ ಈಜ್ತಾ ಇದ್ದರೂ ಕೂಡ ತಂದೆ ತಾಯಿ ಮಡದಿ ಮಕ್ಕಳು ಸಹೋದರ ಸಹೋದರಿ ಬಂಧು ಮಿತ್ರರು ಹಿತವನ್ನು ಕಾಯುವಂತಹವರು ಶತ್ರುಗಳು ಈ ಎಲ್ಲವನ್ನೂ ನಾವು ನೋಡ್ಕೋಬೇಕಾಗತ್ತೆ. ಈ ಸಂಸಾರ ಸಾಗರದಲ್ಲಿ ಈಜ್ತಾ ಇದ್ದರೂ ಕೂಡ ನಮ್ಮ ಗಮನ ನಮ್ಮ ಮನಸ್ಸು ಆತ್ಯಂತಿಕವಾಗಿ ನಾವು ಪರಮಾತ್ಮನ ಪಾದಾರವಿಂದಗಳಲ್ಲಿ ಅರ್ಪಿಸಿರಬೇಕಾಗುತ್ತದೆ ಮತ್ತು ಸದಾ ಆ ಒಂದು ತತ್ವ ಚಿಂತನೆಯಲ್ಲಿ ಇರಬೇಕಾಗುತ್ತದೆ, ಭಗವದ್ಭಕ್ತಿಯಲ್ಲಿ ಮುಳುಗಿರಬೇಕಾಗುತ್ತದೆ, ಭಗವತ್ ಚಿಂತನೆಗಳನ್ನು ಮಾಡಬೇಕಾಗುತ್ತೆ ಎಂಬುದನ್ನು ತುಂಬ ಮಾರ್ಮಿಕವಾಗಿ ತುಂಬ ಸರಳವಾಗಿ ನಮಗೆ ಈ ಒಂದು ಸಂಸಾರದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನು ನಮಗೆ ತಿಳಿಸಿಕೊಡ್ತಾರೆ. ನೋಡಿ, ಈ ಒಂದು ನಮ್ಮಲ್ಲಿ ಈಗಾಗಲೇ ನಾನು 4 ಆಶ್ರಮಗಳ ಬಗ್ಗೆ ಹೇಳಿದ್ದೆ. ಅದರಲ್ಲಿ ನಾವು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮ ಅಂತ ಹೇಳಿದ್ದೆ. ಬ್ರಹ್ಮಚರ್ಯ ಆಶ್ರಮದಲ್ಲಿ ಇದ್ದಾಗಲೇ ಈ ಒಂದು 20-25 ವರ್ಷಗಳು ನಾವು ಈ ಒಂದು ತತ್ವಜ್ಞಾನವನ್ನು ಮತ್ತು ಪರಮೋತ್ಕೃಷ್ಟವಾದಂತಹ ಜ್ಞಾನವನ್ನು ಅರಿತುಕೊಂಡು ನಿತ್ಯಗಳ ವಿವೇಕವನ್ನು ನಾವು ತಿಳಿದುಕೊಂಡು ಈ ಒಂದು ಸಂಸಾರಕ್ಕೆ ಕಾಲಿಟ್ಟೆ ಅಂತ ಹೇಳಿದರೆ ನಾವು ತುಂಬ ಸರಳವಾಗಿ ಸುಲಭವಾಗಿ ಅರಿತುಕೊಂಡು ಸಂಸಾರವನ್ನು ನಡೆಸಿಕೊಂಡು ಹೋಗಬಹುದು. ಹೇಗೆ ಬೆಳೆದ ಮರಕ್ಕೆ ಆನೆ ಕಟ್ಟಿದರೂ ಕೂಡ ಅಲುಗಾಡುವುದಿಲ್ಲವೋ ಹಾಗೆ ಜ್ಞಾನವನ್ನು ಪಡೆದ ನಂತರ ನೀವು ಹೋಗಿದ್ದೆ ಆದಲ್ಲಿ ನಿಮಗೆ ಸಂಸಾರ ನಿಮಗೆ ದುಃಖಕರ ಆಗಲಾರದು, ಕ್ಲೇಶ ಆಗಲಾರದು. ಇಲ್ಲದೆ ಹೋದಲ್ಲಿ ನಿಮಗೆ ಈ ಒಂದು ತತ್ವಜ್ಞಾನವು ತಿಳಿದುಕೊಳ್ಳದೆ ಸಂಸಾರಕ್ಕೆ ಕಾಲಿಟ್ಟು ಬಿಟ್ಟರೆ ಅದರ ಶೋಕ, ಮೋಹ, ಬಿಸಿಯ ಬೇಗೆ, ತಾಪ, ಆಕ್ರೋಶಗಳು, ಸ್ವಾರ್ಥಗಳು ಮತ್ತು ಅಸೂಯೆಗಳು, ಈ ಎಲ್ಲದರ ಒಂದು ಭರಾಟೆಗಳು, ಕರ್ತವ್ಯಗಳು, ಸಂಸಾರ ಭಾರ ಈ ಎಲ್ಲವೂ ನಿಮಗೆ ಬಡಿದಾಗ ನಿಮಗೆ ಯಾಕಪ್ಪ ಇದು ಸಾಕಪ್ಪ ಅಂತ ಅನಿಸಿಬಿಡುತ್ತದೆ, ಕಷ್ಟ ಆಗತ್ತೆ. ಈ ಶೋಕ, ತಾಪ, ವಿಪತ್ತುಗಳು ನಿಮ್ಮಗಳನ್ನು ಪೂರ್ಣ ಬೆಂಡಾಗುವ ರೀತಿ ಮಾಡಿಬಿಡುತ್ತೆ. ಈ ವಿಷಯ ಚಿಂತನೆಗಳು ಮಾಡಿದಷ್ಟು ಅವುಗಳ ಆಸಕ್ತಿಯು ಬೆಳೆಯುತ್ತಾ ಹೋಗುತ್ತೆ ಹೊರತು ಖಂಡಿತ ಅದು ಕಡಿಮೆ ಆಗೋದಿಲ್ಲ. ನೋಡಿ, ಉರಿಯುವ ಬೆಂಕಿಗೆ ತುಪ್ಪ ಸುರಿದರೆ ಬೆಂಕಿ ಶಮನವಾಗಲಾರದು, ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹಾಗೆ ಸಂಸಾರಗಳಲ್ಲಿ ಆಸಕ್ತಿದಾಯಕವಾದಂತಹ ಆಕರ್ಷಣೀಯವಾದಂತಹ ಆಸಕ್ತ ವಿಷಯಗಳಲ್ಲಿಯೇ ಮನಸ್ಸು ಹಿಂದುತ್ತಾ ಇದ್ದರೆ ಅಥವಾ ಅದರಲ್ಲಿಯೇ ತಲ್ಲೀನನಾಗಿ ಬಿಟ್ಟರೆ ಮನಸ್ಸು ಹೇಗೆ ಪರಮಾತ್ಮನ ಕಡೆಗೆ ಬರುತ್ತೆ? ಆದ್ದರಿಂದ ನಾವು ಪರಮಾತ್ಮನ ಧ್ಯಾನಾಸಕ್ತರಾಗಬೇಕು, ಇದನ್ನೂ ಮಾಡಬೇಕು. ನಮ್ಮ ಪರಮಾತ್ಮನ ಆತ್ಯಂತಿಕ ಸತ್ಯದ ಕಡೆಗೆ ಜ್ಞಾನವೂ ಕೂಡ ನಮಗೆ ಇರಬೇಕಾಗತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಬಹಳ ಉತ್ತಮವಾದಂಥ ಉದಾಹರಣೆಯನ್ನು ಕೊಡ್ತಾರೆ. ಹಲಸಿನ ಹಣ್ಣಿಗೆ ಹೋಲಿಸುತ್ತಾರೆ ಈ ಸಂಸಾರವನ್ನು. ನೋಡಿ, ನಮ್ಮ ಕೈನಲ್ಲಿದೆ ಈ ಹಲಸಿನ ಹಣ್ಣು. ಮೇಲೆ ನೋಡಲಿಕ್ಕೆ ಬರೀ ಮುಳ್ಳುಗಳು ಥರ ಇರುತ್ತೆ, ಹೊರಟಾಗಿರುತ್ತೆ. ಆದರೆ ಹಲಸಿನ ತೊಳೆಯನ್ನು ಬಿಚ್ಚಿದಾಗ ಅದರಲ್ಲಿ ಸಿಹಿಯುತವಾದಂತಹ ಹಣ್ಣುಗಳು ಇರುತ್ತೆ. ಮೇಲೆ ನೋಡಿದರೆ ರಫ್ ಆಗಿ ಕಾಣುತ್ತೆ, ಒಳಗಡೆ ಸ್ಮೂತ್ ಆದ ಸಿಹಿಯನ್ನು ಕೊಡುವಂತಹ ಹಣ್ಣುಗಳು ಇರುತ್ತೆ. ಆ ಒಂದು ಹಲಸಿನ ಹಣ್ಣಿಗೆ ನೀವು ಕೈ ಹಾಕಬೇಕಂದ್ರೆ ಮೊದಲು ಎಣ್ಣೆಯನ್ನು ಹಚ್ಚಿಕೊಳ್ಳಬೇಕಾಗುತ್ತದೆ. ಎಣ್ಣೆಯನ್ನು ಹಚ್ಚಿಕೊಂಡು ನೀವು ಆ ಒಂದು ಹಲಸಿನ ಹಣ್ಣಿಗೆ ಕೈ ಹಾಕಿದಾಗ ಅದರ ಅಂಟು ನಿಮಗೆ ತಾಕುವುದಿಲ್ಲ. ಅದನ್ನು ಬಿಟ್ಟು ಹಾಗೆ ಕೈ ಹಾಕಿದರೆ ಅದರ ಅಂಟು ನಿಮ್ಮನ್ನು ತುಂಬ ಕಾಡುತ್ತೆ.
ಆದ್ದರಿಂದ ಈ ಭಗವದ್ಭಾವವೇ ನಮ್ಮ ಮನಸ್ಸಿಗೆ ಬುದ್ಧಿಗೆ ಹಚ್ಚಿಕೊಳ್ಳುವಂತಹ ಎಣ್ಣೆಯಾಗಿದೆ. ಭಗವಂತನ ತಾತ್ವಿಕ ಜ್ಞಾನವನ್ನು ತಿಳಿದುಕೊಳ್ಳುವುದೇ, ನಿತ್ಯಾನಿತ್ಯ ವಿವೇಕವನ್ನು ತಿಳಿದುಕೊಳ್ಳುವುದೇ, ಸತ್ಯಾಸತ್ಯತೆಗಳನ್ನು ಅರಿತುಕೊಳ್ಳುವುದೇ ನಾವು ನಮ್ಮ ಮನಸ್ಸಿಗೆ ಬುದ್ಧಿಗೆ ಹಚ್ಚಿಕೊಳ್ಳುವ ಎಣ್ಣೆಯಾಗಿದೆ. ಈ ಎಣ್ಣೆಯನ್ನು ಹಚ್ಚಿಕೊಂಡು ನೀವು ಸಂಸಾರದಲ್ಲಿ ಮಿಂದಾಗ, ಸಂಸಾರದಲ್ಲಿ ನೀವು ಪ್ರವೇಶಿಸಿದಾಗ ನಿಮಗೆ ಅದರ ಅಂಟು ಜಾಡ್ಯ ತಲುಪದು ಎಂಬುವಂತಹ ಒಂದು ಅತ್ಯದ್ಭುತವಾಗಿ ಸರಳವಾಗಿ ಸಂಸಾರದಲ್ಲಿ ಹೇಗಿರಬೇಕು, ಸಂಸಾರದ ಕರ್ತವ್ಯಗಳನ್ನು ನೀವು ಹೇಗೆ ನಿಭಾಯಿಸಬೇಕು, ಮತ್ತು ಅದರ ಅಂಟಿಕೊಳ್ಳದ ಹಾಗೆ ಹೇಗೆ ನೀವು ಪರಮಾತ್ಮನ ಪಾದಾರವಿಂದಗಳಲ್ಲಿ ಭಗವದ್ಭಕ್ತಿಯ ಭಾವವನ್ನು ಬೆಳೆಸಿಕೊಳ್ಳಬೇಕು, ಇರಿಸಿಕೊಳ್ಳಬೇಕು ಎಂಬುವಂತಹ ಸತ್ಯವನ್ನು ಮಾರ್ಮಿಕವಾದಂತಹ ಮಾತನ್ನು ಪರಮಹಂಸರು ಬಹಳ ಸುಲಭವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.